ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. Kiss me, Rasmi is a present, ma'am. ಹೇ ಗುಂಡು, ರಶ್ಮಿ ಅಕ್ಕ ಹೇಗಿದ್ಯಾ? ಕೂಲ್ ಡ್ರಿಂಕ್ಸ್. ಅಯ್ಯೋ ತರ್ತೀನಿ ಇರೋ. ಅಕ್ಕ ಅವಳು ಕೂಲ್ ಡೌನ್ ಅಂತ ಹೇಳಿದ್ದು, ಕೂಲ್ ಡ್ರಿಂಕ್ಸ್ ಅಲ್ಲ ಅಲ್ವಾ ಅಕ್ಕ? ಕರೆಕ್ಟ್ ಆಗಿ ಹೇಳ್ದೆ ಕಣೆ. ಅಪ್ಪ ಪರವಾಗಿಲ್ಲ ಕಣೆ, ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಎಷ್ಟೇ ಆದ್ರೂ ನಮ್ಮ ಅಕ್ಕ ಅಲ್ವಾ? ನೀನು ಮದ್ವೆ ಆಗಿ ಗಂಡನ ಮನೆಗ್ ಹೋಗಿ ಈ ಮನೆಗ್ ಬರ್ತೀಯಲ್ಲ, ಅವಾಗ ನಿನ್ನೂ ಹಿಂಗೆ ಅರ್ಥ ಮಾಡ್ಕೊಳ್ಳೋದು. ಹಿಂಗೆ ಮಾತಾಡ್ತಾ ಇರ್ತೀರಾ, ಇಲ್ಲ ಕೂರಕ್ಕೆ ಒಳಗಡೆ ಹೋಗಕ್ಕೆಲ್ಲ ಬಿಡ್ತೀರಾ ಇಬ್ರು? ಅಯ್ಯೋ ಸಾರಿ ಕಣೆ, ಮರ್ತ್ಬಿಟ್ಟೆ. ಭಾರೆ ಮರೈತಿ, ಕುತ್ಕೋ. ಅಂದಾಗೆ ನಿಮ್ ಯಜಮಾನ್ರಲ್ಲೇ? ನಿಮಗ್ ವಿಷಯ ಗೊತ್ತಿಲ್ವಾ? ಇವತ್ತು ಸೀನಂದು ಯಾಪಿ ಬರ್ತಡೆ, ಅದಕ್ಕೆ ಅವನ್ಗೆ ಸರ್ಪ್ರೈಸ್ ಮಾಡೋಣ ಅಂತ ಹೇಳಿ ಇಲ್ಲಿ ಬಂದೆ. ಅಲ್ಲೇ ಮಾಡಿದ್ರೆ ಸರ್ಪ್ರೈಸ್ ಎಲ್ಲ ಹೋಗ್ಬಿಡಲ್ವಾ? ಓ ಇದು ನಮಗೂ ಸರ್ಪ್ರೈಸ್. ಬಾವನ್ ಬರ್ಡೇ ಅನ್ನೋ ಮ್ಯಾಟ್ರೆ ನಮಗೆ ಗೊತ್ತಿರ್ಲಿಲ್ಲ. ಇರು ಫೋನ್ ಮಾಡಿ ಈಗಲೇ ವಿಶ್ ಮಾಡ್ತೀನಿ. ಬ್ಯಾಗು ನನ್ ಗಂಡಂಗೆ ಫಸ್ಟ್ ನಾನೇ ವಿಶ್ ಮಾಡ್ಬೇಕಮ್ಮ. ಲೇ ಗುಂಡು, ಟೈಮ್ ಎಷ್ಟು ನೋಡಿದ್ಯಾ? ಇವಾಗ ಆಗ್ಲೇ ಫಸ್ಟ್ ವಿಶ್ ಆಗೋಗಿರುತ್ತೆ ಕಣೆ. ಆ ಓತಿಕೆತ ನನ್ ಮಗಂಗೆ ಅವ್ನ್ ಬರ್ತಡೇ ಅನ್ನೋದೇ ಗೊತ್ತಿಲ್ಲ. ಅದು ಅಲ್ದೆ ಅವ್ರ ಮನೇಲಿ ಸೆಲೆಬ್ರೇಟೇಷನ್ಸ್ ಎಲ್ಲ ಮಾಡಲ್ವಂತೆ. ಅದಕ್ಕೆ ನಾನ್ ಇದನ್ನೆಲ್ಲ ಮಾಡ್ಕೊಂಡೋಗಿ ವಿಶ್ ಮಾಡಿದ್ರೆ ನಾನೇ ಫಸ್ಟ್ ವಿಶ್ ಮಾಡ್ದಂಗ ಆಗಲ್ವಾ? ಓಹೋ ಲವ್ ನೋಡಕ್ಕ, ಲವ್ ನೀನು ಮದ್ವೆ ಆಗಮ್ಮ, ಅವಾಗ ನಿನ್ ಗಂಡನ್ ಮೇಲೂ ನಿಂಗೂ ಹಿಂಗೆ ಲವ್ ಆಗತ್ತೆ. ಅಯ್ಯೋ ನಂಗ್ ನಾಚಿಕೆ ಆಗ್ತದೆ ಅಪ್ಪ. ಈ ಚೋಟು ಹಾಕ್ತೀನಿ ನೋಡು. ಸರಿ ಹೋಗು, ನಮ್ ಗುಂಡುಗೆ ಏನಾದ್ರೂ ತಗೊಂಬಾ. ಬಿಸಿ ಕೆಂಡ ಇದೆ, ತಂದ್ಕೊಡ್ಲಾ? ತಗೊಂಬಾ. ಆಮೇಲೆ ಬಿಸಿ ಆರೋಗಿದ್ಯೋ ಇಲ್ವೋ ಅಂತ ಸ್ವಲ್ಪ ಟೇಸ್ಟ್ ನೋಡ್ಕೊಂಡೆ ತಗೊಂಡ್ ಬಾ ಆಯ್ತಾ? ಯಾಕೆ ಉರ್ಕೊಂಡ್ಯಾ? ಜೋಕ್ಸ್ ಮಾಡ್ದೆ. ಇವತ್ತು ನಾನು ಸಂಜೆವರೆಗೂ ಏನು ತಿನ್ನಲ್ಲಪ್ಪ. ಯಾಕೊಂಡು? ಅದು ನನ್ನ ಮನ್ಸಲ್ಲಿ ಏನೋ ಅನ್ಕೊಂಡಿದ್ದೀನಿ. ಇವತ್ತು ನನ್ನ ಗಂಡನ ಬರ್ತಡೇ ಅಲ್ವಾ, ಅವ್ರಿಗೆ ಒಳ್ಳೇದಾಗ್ಲಿ, ಅವ್ರು ಅನ್ಕೊಂಡಿರೋದೆಲ್ಲ ಆಗ್ಲಿ ಅಂತ ಉಪವಾಸ ವ್ರತ ಮಾಡ್ತಾ ಇದ್ದೀನಿ. ಅದು ಅಲ್ಲದೆ ಅವ್ರಿಗೇನೇನು ಇಷ್ಟ ಅಂತ ಇಷ್ಟು ಉದ್ದ ಪಟ್ಟಿ ಬೇರೆ ತಗೊಂಡು ಬಂದಿದ್ದೀನಿ. ಅಡುಗೆ ಎಲ್ಲ ಮಾಡಿ ಇವತ್ತು ತಗೊಂಡು ಹೋಗ್ತೀನಿ. ಆದರೆ ನಾನು ಟೇಸ್ಟ್ ಮಾಡಲ್ಲ, ಬೇರೆಯವ್ರಿಗೂ ಟೇಸ್ಟ್ ಮಾಡಕ್ ಬಿಡಲ್ಲ. ಮನೆಗೆ ಹೋದ ತಕ್ಷಣ ಇಡೀ ಮನೇನ ಸಖತ್ತಾಗಿ ಅಲಂಕಾರ ಮಾಡ್ತೀನಿ. ಅವ್ರು ಇನ್ನೇನು ಮನೆ ಒಳಗಡೆ ಬರಬೇಕು, ಅವಾಗ ಸರ್ಪ್ರೈಸ್ ಅಂತ ಕೂಗ್ತೀನಿ. ಏನಪ್ಪ ಇದು ಸರ್ಪ್ರೈಸು ಅಂತ ಅವ್ರು ನೋಡೋಷ್ಟರಲ್ಲಿ ಕೇಕ್ನ ಅವ್ರ ಮುಂದೆ ತಂದು ಚೆನ್ನಾಗಿ ಕಟ್ ಮಾಡಿಸಿ ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಅಂತ ಹಬ್ಬದ ವಿಶ್ ಮಾಡ್ಬಿಡ್ತೀನಿ. ಅವಾಗ ಫಸ್ಟ್ ನಾನೇ ವಿಶ್ ಮಾಡ್ದಂಗೆ ಆಗಲ್ವಾ? ಇನ್ನೇನಪ್ಪ ಇದು ಇಷ್ಟೊಂದೆಲ್ಲ ಸೆಲೆಬ್ರೇಟೇಷನ್ಸು ಅಂತ ಅವ್ರು ಯೋಚನೆ ಮಾಡೋಷ್ಟರಲ್ಲಿ ನನ್ನ ಕೈಯಾರೆ ಮಾಡಿರೋ ಅಡುಗೆನೆಲ್ಲ ತಂದು ಬಡಿಸಿ ಒಂದು ತಿನ್ಸು ಬಿಡ್ತೀನಿ. ನಾನು ಮಾಡಿರೋ ಅಡುಗೆ ಎಲ್ಲ ತಿಂದು ಅವ್ರು ಕಳೆದೋಗ್ಬಿಡ್ತಾರೆ. ಹೆಂಗೆ ಐಡಿಯಾ? ಸೂಪರ್. ಸರಿ ಈಗ ಅಡ್ಗೆಗೆ ಏನೇನು ಬೇಕೋ ಐಟಮ್ಸ್ ಎಲ್ಲ ತಂದಿದ್ದೀನಿ, ಬನ್ನಿ ಬೇಗ ಮಾಡೋಣ. ಆದ್ರೆ ನನ್ನ ಗಂಡನ್ ಹ್ಯಾಪಿ ಬರ್ತಡೆಗೆ ನಾನೇ ಫಸ್ಟ್ ವಿಶ್ ಮಾಡೋದು, ಅರ್ಥ ಆಯ್ತಾ? ಆಮೇಲೆ ಬೇಕಾದ್ರೆ ನೀವೆಲ್ಲ ವಿಶ್ ಮಾಡ್ಕೊಳ್ಳಿ, ಪ್ರಾಬ್ಲಮ್ಸ್ ಇಲ್ಲ. ಓಕೆ. ಸರಿ ಬನ್ನಿ. ಇಷ್ಟೊಂದು ಐಟಮ್ಸು, ಇಂಟರ್ನೆಟ್ ಬೇರೆ ನೋಡ್ಕೊಂಡು ಮಾಡಬೇಕು, ಲೇಟ್ ಆಗ್ಬಿಡುತ್ತೆ. ಬನ್ನಿ ಬೇಗ ಹೋಗೋಣ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ